ತುಮಕೂರು ತಾಲೂಕಿನಲ್ಲಿ ನಡೆಯುತ್ತಿದೆ ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ ದಂಧೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಊರುಕೆರೆಯಲ್ಲಿರುವ ಸಸ್ಯಪಾಕ ಎನ್ನುವಂತಹ ಹೋಟೆಲ್ನಲ್ಲಿ ನಡೆಯುತ್ತಿದೆ ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ ದಂಧೆ. ಹೌದು, ಕರ್ನಾಟಕದಲ್ಲಿ ಗ್ಯಾಸ್ಗೆ ಬರಗಾಲ ಬಂದಿದೆ. ಆದರೂ ಈ ಊರುಕೆರೆಯಲ್ಲಿ ಇರುವ ಸಸ್ಯಪಾಕ ಹೋಟೆಲ್ಗೆ ಎಲ್ಲಿಂದ ಬರ್ತಿದೆ ಗ್ಯಾಸ್ ಸಿಲಿಂಡರ್? ದಿನಾಂಕ 13/3/2026ರಂದು ಒಂದು ದಿನ ಸಸ್ಯಪಾಕ ಹೋಟೆಲ್ ಅನ್ನ ಬಾಗಿಲು ಮುಚ್ಚಿದ್ರು. ದಿನಾಂಕ 14/3/2026ರಂದು ಸೌದೆ ತರಿಸಿಕೊಂಡು ಅಡುಗೆ ಮಾಡಿ ಗ್ರಾಹಕರಿಗೆ ಉಣಬಡಿಸಿದ್ದಾರೆ. ತದನಂತರ ದಿನಾಂಕ 15/3/2026ರಂದು 8 ಸಿಲಿಂಡರ್ ಎಲ್ಲಿಂದ ಬಂದವು ಎನ್ನುವಂತಹ ಯಕ್ಷ ಪ್ರಶ್ನೆ ಕಾಡ್ತಿದೆ. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಹೋಟೆಲ್ನಲ್ಲಿ ತದನಂತರ ಹೋಟೆಲ್ಗಳಲ್ಲಿ ಅಡುಗೆ ಮಾಡಲು ಗ್ಯಾಸ್ ಸಿಲಿಂಡರ್ಗಳಿಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ಇದ್ರೂ ಕೂಡ ತುಮಕೂರು ತಾಲೂಕಿನ ಊರುಕೆರೆಯಲ್ಲಿ ಇರುವಂತಹ ಸಸ್ಯಪಾಕ ಎಂಬ ಹೋಟೆಲ್ಗೆ ಎಲ್ಲಿಂದ ಸಿಲಿಂಡರ್ಗಳು ಬರ್ತಿವೆ ಎಂಬ ಯಕ್ಷ ಪ್ರಶ್ನೆ ಕಾಡ್ತಿದೆ. ಸಸ್ಯಪಾಕ ಹೋಟೆಲ್ಗೆ ಹೋಗಿ ಫುಲ್ ಆಗಿರುವಂತಹ ಸಿಲಿಂಡರ್ಗಳ ದೃಶ್ಯವನ್ನ ಮಾಡಿದ ನಂತರ ಸಿಸಿ ಕ್ಯಾಮೆರಾದಲ್ಲಿ ನೋಡಿದಂತಹ ಹೋಟೆಲ್ ಮ್ಯಾನೇಜರ್ ಹೋಟೆಲ್ ಮಾಲೀಕನಿಗೆ ಮಾಹಿತಿ ನೀಡಿ ನಮ್ಮ ಹೋಟೆಲ್ಗೆ ಬಂದಂತಹ ಗ್ಯಾಸ್ ಸಿಲಿಂಡರ್ಗಳನ್ನ ಮತ್ತೊಂದು ಕಡೆ ರವಾನೆ ಮಾಡ್ತಿದ್ರೆ ನಮ್ಮ ಹೋಟೆಲ್ಗೆ ತೊಂದರೆಯಾಗಬಹುದು ಎಂದು ಮಾಲೀಕರಿಗೆ ಮಾಹಿತಿ ನೀಡಿದ್ದಾನೆ. ನಂತರ ಮಾಲೀಕ ಮಾಡಿರುವ ಕೆಲಸವೇನೆಂದ್ರೆ ತನ್ನ ಹೋಟೆಲ್ಗೆ ಬಂದಿರುವಂತಹ ಗ್ಯಾಸ್ ಸಿಲಿಂಡರ್ ಅನ್ನ ಕಳ್ಳರ ತರಹ ಲಗೇಜ್ ಆಟೋ ಒಂದರಲ್ಲಿ ಸಾಗಿಸುವ ಕಳ್ಳ ಕೆಲಸಕ್ಕೆ ಮುಂದಾಗಿದ್ದಾನೆ. ಹೋಗಿ ಪ್ರಶ್ನೆ ಮಾಡಿದ್ದಕ್ಕೆ ಉಡಾಫೆ ಉತ್ತರ ನೀಡಿ ರಿಪೋರ್ಟರ್ ಅದು ಖಾಲಿ ಸಿಲಿಂಡರ್ ಎಂದು ಮತ್ತು ಸಿಸಿ ತೆಗೆಯಿರಿ ಎಂದು ಹೇಳಿದಾಗ ನೀವೇನಾದರೂ ಮಾಡಿಕೊಳ್ಳಿ, ಕೊಡಲು ಸಾಧ್ಯವಿಲ್ಲ ಎಂದು ಮ್ಯಾನೇಜರ್ ದುರಹಂಕಾರದ ಉತ್ತರ ಕೊಟ್ಟಿದ್ದಾನೆ.